ಗಿಲಿ ಬಿಟ್ಟಲ್ಲಪ್ಪ ಅಣ್ಣ. ಏನ್ ಮಾಡ್ತಿದ್ಯಾ ಕಂದ? ಈಗ ತಾನೇ BP ಟ್ಯಾಬ್ಲೆಟ್ ತಗೊಂಡೆ ಅಣ್ಣ. ನೀವು ಸಿಗ್ತೀರ ಅಂತ ಗೊತ್ತಾಗಿದ್ರೆ ಶುಗರ್ದು ತಗೋಬಿಡ್ತಿದೆ. ಏನು ಬೇಡ ಬಾ. ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ ತನ್ನ ಮಗಳನ್ನು ಒಬ್ಬ ವ್ಯಕ್ತಿ ಪರಿಚಯಿಸ್ತಾ ಮತ್ತು ಭಾಳಷ್ಟು ತಿಂಗಳುಗಳಿಂದ ಯೂಟ್ಯೂಬಲ್ಲಿ ವಿಡಿಯೋ ಮಾಡಲಿಕ್ಕೆ ಒಡನಾಟ ಇದ್ದಂಥ ವ್ಯಕ್ತಿ ಅವರ ಕುಟುಂಬ ಸಮೇತರಾಗಿ ಬಂದು ಬಲವಂತವಾಗಿ ನನ್ನ ಮಗಳನ್ನು ಒತ್ತಾಯಪೂರ್ವಕವಾಗಿ ಇಲ್ಲಿಂದ ಮನೆಯಿಂದ ಕರ್ಕೊಂಡು ಹೋಗಿದ್ದಾರೆ. ಮತ್ತು ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಆರೋಪಿಸಿದ್ದಾರೆ. ಮತ್ತು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಮಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಪ್ರಕರಣ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದಲ್ಲಿ ದಾಖಲಾಗಿದೆ. ಆ ಪ್ರಕರಣದ ತನಿಖೆ ನಡೀತಾ ಇದೆ. ಮತ್ತು ಇದರಲ್ಲಿ 3 ಆಸ್ಪೆಕ್ಟ್ಸ್ ಇದೆ. ಕಂಪ್ಲೇಂಟು, ಪೇರೆಂಟ್ಸ್ ಇದ್ದಾರೆ, ಹುಡುಗಿ ತಂದೆ ತಾಯಿ, ವಿಕ್ಟಿಮ್. ಕಂಪ್ಲೇಂಟ್ಸ್ ಅವ್ರು ನೀಡಿರೋ ಫಿರ್ಯಾದು ಪ್ರಕಾರ ಹುಡುಗಿ ವಿಕ್ಟಿಮ್ ಇಲ್ಲಿ ಅವಳ ಇಚ್ಛೆ ವಿರುದ್ಧ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮತ್ತು ಆರೋಪಿಗಳು ಈ ಪ್ರಕರಣದಲ್ಲಿ ಆ ಹುಡುಗಿ ಯಾರ ಜೊತೆ ಮದುವೆ ಆಗಿದ್ದಾಳೆ ಮತ್ತು ಅವರ ಕುಟುಂಬ ಸದಸ್ಯರಿದ್ದಾರೆ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ ಈ ರೀತಿ. ಸೊ ಅವ್ರನ್ನ ಹುಡುಗಿಯನ್ನು ರೆಸ್ಕ್ಯೂ ಮಾಡುವಂಥದ್ದು ಮತ್ತು ಆರೋಪಿಗಳನ್ನು ವಶಕ್ಕೆ ತೊಗೊಳ್ಳೋವಂಥ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿರತರಾಗಿದ್ದಾರೆ. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ದಯವಿಟ್ಟು ಅವ್ರ ವಶಕ್ಕೆ ಸಿಕ್ಕ ಮೇಲೆ ಅವರೇನು ಮತ್ತೆ ಫರ್ದರ್ ಹೇಳಿಕೆಯನ್ನು ಕೊಡ್ತಾರೆ, ಅವರೇನು ತನಿಖೆಯಲ್ಲಿ ಸತ್ಯಾಸತ್ಯತೆ ವ್ಯಕ್ತಪಡಿಸ್ತಾರೆ, ಅದ್ರ ಮೇಲೆ ತನಿಖೆಯನ್ನು ಮುಂದುವರಿಸಲಾಗುತ್ತೆ. ಇದರಲ್ಲಿ ವಿಡಿಯೋ ಒಂದು ಹುಡುಗಿ ರಿಲೀಸ್ ಮಾಡಿದ್ದಾಳೆ. ನಾನು ಸ್ವಇಚ್ಛೆಯಿಂದ ಮದುವೆ ಆಗಿರುವಂಥದ್ದು ಮತ್ತು ನಮ್ಮ ಕುಟುಂಬ ಸದಸ್ಯರೆಲ್ಲ ಮೊದಲು ಸಪೋರ್ಟ್ ಮಾಡಿದರು, ಇವಾಗ ಯಾರೋ ಬ್ರೈನ್ ವಾಶ್ ಮಾಡಿದ್ದಾರೆ, ಯಾರ್ದೋ ಒತ್ತಡದಿಂದ ಈ ಥರ ಹೇಳ್ತಾ ಇದ್ದಾರೆ ಅಂತಂದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅದ್ರ ಮೇಲೆ ಸ್ಟೇಟ್ಮೆಂಟ್ ತೊಗೊಂಡು ಕೇಸ್ ಕ್ಲೋಸ್ ಮಾಡಿ ಅಂತಂದು ಅವರ ಸಂಬಂಧಪಟ್ಟ ಕೆಲ ವಕೀಲರು ಸಂಪರ್ಕ ಮಾಡಿದ್ದಾರೆ. ಬಟ್ ಹುಡುಗಿ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಆರೋಪದಲ್ಲಿರೋದ್ರಿಂದ ಇದೊಂದು ಗಂಭೀರ ಪ್ರಕರಣ ಆಗುತ್ತೆ. ಹಂಗಾಗಿ ಹುಡುಗಿ ನಮ್ಮ ವಶಕ್ಕೆ ಸಿಗಬೇಕು. ಸಿಕ್ಕ ಮೇಲೆ ಆ ಹುಡುಗಿ ಏನು ಹೇಳಿಕೆ ಕೊಡ್ತಾಳೆ, ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅವರ ಅಧಿಕಾರಿಗಳ ಸಮ್ಮುಖದಲ್ಲಿ ಏನು ಹೇಳಿಕೆ ಕೊಡ್ತಾರೆ ಅದು ನಮಗೆ ರಿಲೆವೆಂಟ್ ಆಗುತ್ತೆ. ಸೊ ಹಂಗಾಗಿ ಹುಡುಗಿಯನ್ನು ರೆಸ್ಕ್ಯೂ ಮಾಡುವಂಥದ್ದು ಮತ್ತು ಆರೋಪಿಗಳನ್ನ ವಶಕ್ಕೆ ತಗೊಳ್ಳುವಂಥದ್ದು ಎರಡೂ ಪ್ರಕ್ರಿಯೆಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿರತರಾಗುತ್ತೆ. ಅದೇ ಈಗ ತಂದೆ ತಾಯಿ ಸಪೋರ್ಟ್ ಮಾಡಿದ್ರು, ಇವಾಗ ಮಾಡ್ತಿಲ್ಲ ಅನ್ನೋಂಥದ್ದು ಹುಡುಗಿ ಹೇಳಬೇಕು. ಹುಡುಗಿ ಎಲ್ಲೋ ಒಂದು ಅನಾಮಧೇಯ ಸ್ಥಳದಿಂದ ವಿಡಿಯೋ ಮಾಡಿ ಕಳಿಸಿದರೆ ಅದು ನಮ್ಮ ತನಿಖೆಗೆ ಸಫಿಷಿಯೆಂಟ್ ಆಗಲ್ಲ. ಯಾಕೆಂದರೆ ಆ ಹುಡುಗಿ ಯಾವ ಪರಿಸ್ಥಿತಿಯಲ್ಲಿ ಆ ವಿಡಿಯೋ ಹೇಳಿಕೆ ಕೊಟ್ಟಿದ್ದಾಳೆ ಅನ್ನುವಂಥದ್ದು ಮ್ಯಾಟ್ರ್ ಆಗುತ್ತೆ. ಹಂಗಾಗಿ ಆ ಹುಡುಗಿ ಫಸ್ಟು ನಮ್ಮ ವಶಕ್ಕೆ ಸಿಗಬೇಕು. ಸಿಕ್ಕಂಥ ಸಂದರ್ಭದಲ್ಲಿ ಆಕೆಯನ್ನು ವಿಚಾರಣೆಗೊಳಪಡಿಸುವಂಥದ್ದು ಮತ್ತು ಈ ಒಂದು ಪ್ರೋಸೆಸ್ಸಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ, ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ನ ನಾವು ಪಂಚರಾಗಿ ಇಟ್ಕೊಂಡು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಸ್ಟೇಷನ್ ಬಂದವರು ಮತ್ತೊಂದು ಆರೋಪಗಳನ್ನು ಮಾಡಿದ್ರು. ಪೊಲೀಸರು ಅವ್ರನ್ನ ಅಂತ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ವಿಡಿಯೋಗಳನ್ನೆಲ್ಲ ಮಾಡಿಸಿದ್ರು, ಅವನಿಗೆ ಪ್ರಚಾರ ಕೊಟ್ಟರು ಅಂತ. ಈಗ ಈ ಘಟನೆ ಆಗಿರೋದು ಯಾವಾಗ? 3-4 ದಿವಸದ ಕೆಳಗಡೆ ಆಗಿರುವಂಥದ್ದು. ಈಗ ನಾನೇ ಅವೇರ್ನೆಸ್ ವಿಡಿಯೋ ಬಂದು ಮಾಡ್ತೀವಿ ಅಂತಂದಾಗ ನಾನು ಒಪ್ಪಿಗೆ ಕೊಟ್ಟಿದ್ದರ ಮೇರೆಗೆ ಅವರು ಒಂದು ಆಕ್ಸಿಡೆಂಟ್ ಆಗುವಂಥ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕ್ಕೊಂಡ್ರೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋಂಥದ್ದನ್ನು ಸೇರಿದಂತೆ ಡ್ರಗ್ಸು, ಸೈಬರ್ ಅಫೆನ್ಸಸ್ ರಿಲೇಟೆಡ್ ಎಲ್ಲ ಅವೇರ್ನೆಸ್ ವಿಡಿಯೋ ಮಾಡಿ ಬಂದು ನಮ್ಮ ಕಚೇರಿಯಲ್ಲಿ ಅದನ್ನು ರಿಲೀಸ್ ಮಾಡಿಸ್ಕೊಂಡಿದ್ರು. ಈಗ ಆ ಸಂದರ್ಭದಲ್ಲಿ ಈ ಥರ ಯಾವುದೂ ಒಂದು ಕಾಂಟ್ರವರ್ಷಿಯಲ್ ಸರ್ಕಮ್ಸ್ಟೆನ್ಸ್ ಇರಲಿಲ್ಲ. ಒಂದು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಎರಡನೇದು, ಯಾವುದೇ ಇತ್ತೀಚಿನ ದಿನದಲ್ಲಿ ಪರ್ಟಿಕ್ಯುಲರ್ಲಿ ಯುವಜನತೆ ಏನಿದೆ, ಯುವಜನತೆಗೆ ಅವೇರ್ನೆಸ್ದು ಭಾಳ ಅವಶ್ಯಕತೆ ಇದೆ. ಅದರಲ್ಲಿ ನಾವು ಬೇರೆ ಯಾವುದೋ ಒಬ್ಬ ವ್ಯಕ್ತಿನ ಪ್ರಮೋಟ್ ಮಾಡೋವಂಥ ಕೆಲಸ ಮಾಡಿಲ್ಲ. ಅಲ್ಲಿ ಸಾಮಾಜಿಕ ಕಳಕಳಿಯಿಂದ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಒಂದು ಹೆಲ್ಮೆಟ್ ಹಾಕ್ಕೊಂಡ್ರೆ ಯಾವ ರೀತಿ ಅನುಕೂಲ ಆಗುತ್ತೆ, ಮತ್ತು ಅವತ್ತಿನ ದಿನದಲ್ಲಿ ಕೆಲವು ವಿದ್ಯಾರ್ಥಿಗಳೆಲ್ಲ ಲೋನ್ ಆ್ಯಪ್ಸು ಬೇರೆದರೆಲ್ಲ ಸೂಸೈಡ್ ಮಾಡ್ಕೊಂಡಿದ್ದು ತಾವು ಗಮನಿಸಿದ್ದೀರಿ. ಹಾಗಾಗಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ, ಅದೇ ರೀತಿ ಇನ್ನು ಬೇರೆ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಕೆಲವು ಜಾಗೃತಿ ಮೂಡಿಸುವಂಥ
ಸಂದರ್ಭ ಬಂದಾಗ ಡ್ರಗ್ ಅವೇರ್ನೆಸ್ ರಿಲೇಟೆಡು ಇತ್ತೀಚಿನ ಯುವ ಜನತೆ ಏನಿದೆ ಸೋಷಿಯಲ್ ಮೀಡಿಯಾ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ದಾರೆ. ತಾವು ಕೂಡ ಒಪ್ತೀರಿ, ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಅಷ್ಟೇ ಪವರ್ಫುಲ್ಲಾಗಿ ಇವತ್ತು ಸೋಷಿಯಲ್ ಮೀಡಿಯಾ ಕೂಡ ರೀಚ್ ಇದೆ. ಹಂಗಾಗಿ ಯಾರಿಗೆ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ರೀಚ್ ಇದೆ ಅಮಾಂಗ್ ದಿ ಯೂತ್, ಅಮಾಂಗ್ ಈ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ಸಲ್ಲಿ, ಸೊ ಅಂಥವ್ರನ್ನ ಉಪಯೋಗಿಸ್ಕೊಂಡು ಅವರೊಬ್ಬರೇ ಅಲ್ಲ, ನಾವು ಹುಬ್ಬಳ್ಳಿ ಧಾರವಾಡ ನಗರ ಭಾಗದಲ್ಲಿ ಮತ್ತು ಸುತ್ತಮುತ್ತಲ ಭಾಗದಲ್ಲಿ ಯಾರ್ಯಾರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಸ್ ಇದ್ದಾರೆ ನಾವು ಐಡೆಂಟಿಫೈ ಮಾಡುವಂಥ ಸಂದರ್ಭದಲ್ಲಿ ಯಾರು ಸೂಪರ್ ಆಗಿದೆ, ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ನಾನ್ ಕಾಂಟ್ರವರ್ಷಿಯಲ್ ಇದ್ದಾರೆ ಮತ್ತು ಯಾರು ಜೆನ್ಯೂನ್ ಆಗಿ ರೀಚ್ ಆಗುತ್ತೆ ಅವರ ಒಂದು ಸಂದೇಶ ಅಂಥವ್ರನ್ನ ಉಪಯೋಗಿಸ್ಕೊಂಡು ಸಾಕಷ್ಟು ವಿಡಿಯೋಗಳು, ಸಾಕಷ್ಟು ಮೆಸೇಜ್ಗಳು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸೊ ಅದು ಪ್ರತ್ಯೇಕ. ಈ ಘಟನೆ ನಡೆದಿರೋದು 3-4 ದಿನದ ಕೆಳಗೆ. ಈ ಘಟನೆಯಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ನಾವು ತೊಗೊಳ್ಲಿಕ್ಕೆ ಬದ್ಧರಾಗಿದ್ದೇವೆ. ಮತ್ತು ಬೇರೆ ಯಾವುದೇ ಒಂದು ಯಾವುದೋ ಒಂದು ಅವೇರ್ನೆಸ್ ವಿಡಿಯೋ ಮಾಡಿಸಿದ್ವಿ ಅಥವಾ ಪರಿಚಯ ಇದೆ ಅಥವಾ ನಮ್ಮ ಯಾರೋ ಅಧಿಕಾರಿಗಳ ಜೊತೆ ಅವರು ಸಂಪರ್ಕದಲ್ಲಿದ್ದಾರೆ, ಇದು ಯಾವುದನ್ನು ನಮ್ಮ ತನಿಖೆಗೆ ಅಡ್ಡ ಬರಲ್ಲ 100%. ಯಾಕೆಂದರೆ ಇಲ್ಲಿ ಒಂದು ಹೆಣ್ಮಗು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ, ಹೆಣ್ಮಗುಗೆ ಫೋರ್ಸಿಬಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಅತ್ಯಂತ ಗಂಭೀರವಾದ ಆರೋಪ. ಆ ಆರೋಪದ್ದು ನಿಷ್ಪಕ್ಷಪಾತವಾದಂಥ ಮತ್ತು ಪ್ರಾಮಾಣಿಕ ತನಿಖೆಯನ್ನು ಮಾಡಲಾಗುತ್ತೆ. ಅಲ್ಲ, ಈಗ ಆ ಥರ ಪ್ರಕರಣಗಳಲ್ಲಿ ಭಾಳಷ್ಟು ಪ್ರಕ್ರಿಯೆಗಳು ಮ್ಯಾಂಡೇಟರಿ ಇದೆ. ಅಂದರೆ ಆಕೆದು ಹೇಳಿಕೆ ಮಾಡಿಸ್ಬೇಕು, ಪಂಚ ವಿಟ್ನೆಸಸ್ ಸಮ್ಮುಖದಲ್ಲಿ ಮಾಡಬೇಕು. ಒಂದು 6 ತಿಂಗಳ ಹಿಂದ್ಗಡೆನೇ ಅವ್ರ ಜೊತೆ ವಿಡಿಯೋ ಮಾಡುವಂಥ ಹುಡುಗನ ನಮ್ಗೆ ಹೇಳಿದ್ದ ವಿಚಾರವನ್ನು, ಇಲ್ಲಣ್ಣ ಹಿಂಗೆ ಮನೆಯೊಳಗೆ ಇರ್ತಾರೆ ಹುಡುಗಿಯರ, ಬೇರೆ ಬೇರೆ ಊರಿಂದ ಹುಡುಗಿಯರು ಬರ್ತಾರೆ, ಅವರೆಲ್ಲ ದುಡ್ಡುಗೋಸ್ಕರ ವಿಡಿಯೋ ಮಾಡ್ತಾರೆ ಅಂತ ಹೇಳಿ ಮುಕ್ಕಳಪ್ಪನ ಹೇಳ್ಕೊಂಡಿದ್ದ. ಆಮೇಲೆ ವಿಡಿಯೋದಾಗ ನಾವು ಕಾಲ್ ಮಾಡಿ ಮಾತಾಡಿದಾಗ ನಮ್ಮ ಧಾರ್ಮಿಕ ಹಬ್ಬಗಳಿಗೆ ಅವನು ವಿಡಿಯೋ ಮಾಡ್ತಾನಣ್ಣ, ಕಾಮಿಡಿ ರೀತಿಯಿಂದ ಧಕ್ಕೆ ಮಾಡುವಂಥದ್ದು. ಒಂದು ಹುಡುಗಿ ರಾಖಿ ಕಟ್ಟಕ್ಕೆ ಬಂದ್ಲಂದ್ರೆ ಕಟ್ಟಿಸ್ಕೋಬೇಡ, ನಾನು ನಿನ್ನ ಕಡೆ ಕಟ್ಟಿಸ್ಕೊಳ್ಳೋಂಗಿಲ್ಲ ಅನ್ನೋ ರೀತಿಲೇ ಮಾತಾಡ್ತಾನೆ. ಇಂಥವ್ರಿಗೆಲ್ಲ ನಮ್ಮ ಹಿಂದೂಗಳು ಸೋಷಿಯಲ್ ಮೀಡ್ಯಾದಾಗ ಲೈಕು ಕಮೆಂಟು ಅವ್ನ ವಿಡಿಯೋಗಳನ್ನು ಶೇರ್ ಮಾಡ್ತಾರೆ. ನಮ್ಮ ಹಿಂದೂ ಕೆಲವೊಂದಿಷ್ಟು ಕಲಬೆರಕೆ ಹಿಂದೂಗಳಿದಾರಲ್ಲ ಅವ್ರಿಗೆ ಮೆಟ್ಟಲೇ ಹೊಡಿಬೇಕು. ಸೊ ಇಂಥವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಇವತ್ತು ಅದೇ ನಮ್ಮ ಹಿಂದೂ ಹುಡುಗಿನ ತೊಗೊಂಡೋಗಿ ಮದುವೆ ಆಗ್ಯಾನ. ಮನ್ಯಾಗ ಆ ಹುಡುಗಿ ತಾಯಿಯವ್ರ ಜೊತೆ ನಿನ್ನೆ ನಾನು ಮಾತಾಡಿದೆ. ಅವ್ರ ತಾಯಿಯವ್ರು ಹೇಳ್ತಾರೆ, ಇಲ್ಲ ರೀ, ನಾನು ಅವರು ತಂದೆ ತಾಯಿ ಮನೆಗೆ ಬಂದಾಗ ನಾನು ಬ್ಯಾಡ ಅಂತ ಹೇಳಿ ಕಳಿಸಿದ್ದೆ. ಆಮೇಲೆ ಅವಳು ನನ್ನ ಹತ್ರ ಸುಳ್ಳು ಹೇಳ್ಕೊಂಡು ಇನ್ನು ಮುಂದೆ ಅವನ ಜೊತೆ ಹೋಗಲ್ಲ ಅಂತ ಹೇಳಿ ದಾಂಡೇಲಿ ಟ್ರಿಪ್ ಹೊಂಟೀವಿ ವಿಡಿಯೋ ಮಾಡೋಕ್ಕಂತ ಹೇಳಿ ಮುನ್ಗೋಡಕ್ಕೆ ಹೋಗಿ ಅಲ್ಲಿ ಫೇಕ್ ಯಾವುದೋ ಡಾಕ್ಯುಮೆಂಟ್ ಮಾಡಿಕೊಂಡು ಮದುವೆ ಆಗ್ಯಾರ. ಇದು 6ನೇ ತಿಂಗಳದಾಗ 5ನೇ ತಾರೀಕಿಗಣ 2025. ಸೊ ನಮ್ಮ ಹಿಂದೂ ಹೆಣ್ಮಕ್ಳು ಈ ಲೆವೆಲಿಗೆ ಹೋಗ್ತಾರೋ ಅಥವಾ ಇವರ ಮೈಂಡ್ ಡೈವರ್ಟ್ ಮಾಡತ್ತಾರೋ ಅದು ನಮಗೆ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಇನ್ನೂ ತನಿಖೆ ಆಗಬೇಕು. ಈಗೇನು ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟರಲ್ಲ ಅದ್ರ ಬಗ್ಗೆ ತನಿಖೆ ಆಗಬೇಕು. ಇದರಿಂದ ಯಾರ್ಯಾರು ಅದಾರ ಇವ್ರಿಗೆ ಸರ್ ಅವರು ಅದು ಮುನ್ಗೋಡದ ಅಡ್ರೆಸ್ ಕೊಟ್ಟಿದ್ದಾರಲ್ಲ ಸರ್, ಇವೊಂದು ಗಾಂಧಿನಗರ ಅಂತೇಳಿ ಇವರು ಏನೋ ಭಾಳ ನಿಗಿರ್ತಾ ಇದೆಯಾ, ಸುಮ್ಮನೆ ಮನೆಗೆ ಹೋಗಿ ಹುಚ್ಚೋ ಇದು ಮಲಿಕ ಹುಬ್ಬಳ್ಳಿ ಒಳಗೆ ಧಾರವಾಡದೊಳಗೆ. ಸೊ ಇವ್ರ ಹಿಂದೆ ಯಾರು ಅದಾರ, ಇವ್ರಿಗೆ ಯಾವ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ದಾರೆ, ಅವ್ರ ತಾಯಿಯವ್ರು ಹೇಳ್ಕೊಂಡ್ರೆ ನಿನ್ನೆ ಇಲ್ಲ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡಕತ್ತಾರೆ, ಅದರಿಂದ ನೀ ಮಮ್ಮಿ ಸುಮ್ಮನಿರ, ನೀ ಹೆದರಬೇಡ ಅಂತ ಹೇಳಿ ಹೇಳ್ಕೊಂಡಿದ್ದ. ನನ್ನ ಹತ್ರ ವಿಡಿಯೋ ರೆಕಾರ್ಡಿಂಗು ಐತಿ. ನಾನು ಸೇಫಾಗಿ ಬೇರೆ ಕಡೆನೂ ಇಟ್ಟೀನಿ, ನನ್ನ ಹತ್ರನೂ ಇಟ್ಕೊಂಡಿದ್ದೀನಿ. ಸೊ ಇದರಿಂದ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ದಾರೆ ಅವರು ಇದರಿಂದ ಬಯಲಾಗ್ತಾರೆ ಅನ್ನೋದು ನನ್ನ ಗ್ಯಾರಂಟಿ ಐತಿ. ಈಗ ಸ್ಟೇಷನ್ನಾಗ ನಾನು ಲೇಟಾಗಿ ಬಂದೆ ಅಣ್ಣ, ಸಾಹೇಬ್ರು ಸರ್ ಇದ್ರೆ ಅವ್ರು ಮಾತಾಡಿದಾರಂತೆ. ಸ್ಟೇಷನ್ನಾಗ ಹುಡುಗಿ ಒಪ್ಕೊಳತ್ತಿಲ್ಲ, ಇಲ್ಲ ಹಿಂಗೆ ನಾ ಹುಡುಗನಿಂದ ಹೋಗ್ತೀನಿ, ಆ ಹುಡುಗನ ಲವ್ ಮಾಡತ್ತೀನಿ, ಅವನ ಮದುವೆ ಆಗ್ತೀನಿ ಅಂತ ಡೈರೆಕ್ಟಾಗಿ ಹೇಳ್ಕೊಳತ್ತಾಳೆ. ಅವಳಿಗೆ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತಣ್ಣ, ಇವಾಗ ಸಮಾಜ ಹೆಂಗೈತಂದ್ರೆ ಮೈಂಡ್ ವಾಶ್ ಮಾಡ್ತೈತಣ್ಣ ಹುಡುಗಿಯರಿಗೆ. ಯಾವುದೋ ಒಂದು ಜಾತಿ ಆಗಿರಲಿ, ಯಾವುದೋ ಒಂದು ಧರ್ಮ ಆಗಿರಲಿ, ಮೈಂಡ್ ವಾಶ್ ಮಾಡಿನ ಲವ್ ಮಾಡ್ತಾರೆ. ನನ್ನ ಎಲ್ಲ ಹಿಂದೂ ಹೆಣ್ಣು ಮಕ್ಕಳಿಗೆ ಕೈ ಮುಗಿದು ಕಾಲು ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನೀವು ಹುಷಾರಾಗಿರ್ರಿ. ಯಾವುದೋ ಲೈಕ್ಸು ವ್ಯೂಸು ದುಡ್ಡು ಕೊಡ್ತಾರಂತ ಯಾರ ಹಿಂದೆ ಹೋಗಿ ವಿಡಿಯೋ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋದಿಂದ ನಿಮ್ಗೆ ಏನೂ ಸಿಗೋದಿಲ್ಲ. ಇದು ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿ ಭಾಳ ಹೊಲಸೈತಿ, ಇದ್ರೊಳಗೆ ಅಡಿಕ್ಟ್ ಆಗಬೇಡ್ರಿ. ಆಮೇಲೆ ಯಾರೂ ಕೂಡ ಇದರಿಂದ ಹೋಗಕ್ಕೆ ಹೋಗ್ಬೇಡ್ರಿ. ಇಂಥವ್ರು ತಾನೇ 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 ತಾನೇ